ರಾಜ್ಯ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾಗಿ ಸುಮಾರು 6 ತಿಂಗಳು ಕಳೆತಾವಂತು. ಆದ್ರೆ ಉಚ್ಚಾಟನೆ ಆದ್ರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ ಯಡಿಯೂರಪ್ಪ ಕುಟುಂಬ ಹಾಗೂ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ ನುಂಗಲಾರದ ಬಿಸಿ ತುತ್ತಾಗಿದ್ದಾರೆ. ಹೌದು, ಉಚ್ಚಾಟನೆ ಆದ್ರೂ ಕೂಡ ನಾನು ಏಕಾಂಗಿ ಅಲ್ಲ ಅನ್ನುವಂತಹ ಶಕ್ತಿ ಪ್ರದರ್ಶನಕ್ಕೆ ಇದೀಗ ಯತ್ನಾಳ ಮುಂದಾಗಿದ್ದಾರೆ. ಇದೇ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ಮಾಡಿ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ, 2 ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಮತ್ತೆ ಅದೇ ವಾಗ್ದಾಳಿಯನ್ನ ಮುಂದುವರಿಸಿ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿ ಉಚ್ಚಾಟನೆ ಆದಂತಹ ಯತ್ನಾಳ್ ಇದೀಗ ಏನ್ ಮಾಡ್ತಾ ಇದ್ದಾರೆ? ಉಚ್ಚಾಟನೆ ಆದ ಬಳಿಕ ಯಾಕೆ ಯತ್ನಾಳ್ ರಾಜ್ಯ ಪ್ರವಾಸವನ್ನ ಅಂದ್ರೆ ಸಾಕಷ್ಟು ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ? ಉಚ್ಚಾಟನೆಗೂ ಮುನ್ನ ಯತ್ನಾಳ್ ಬರೀ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಹರಿಹಾಯ್ತಾ ಇದ್ರು. ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಆಗಾಗ ಅಂದ್ರೆ ಸರ್ಕಾರದ ವಿರುದ್ಧ ಮುಗಿಬೀಳೋಕ್ಕೂ ಹೆಚ್ಚಾಗಿಯೇ ತಮ್ಮ ಸ್ವಪಕ್ಷದ ವಿರುದ್ಧವೇ ಮುಗಿಬೀಳ್ತಾ ಇದ್ರು. ಆದ್ರೆ ಇದೀಗ ಉಚ್ಚಾಟನೆ ಆದ ಬಳಿಕ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರನ್ನ ವಿರುದ್ಧ ಮಾತನಾಡುವುದರ ಜೊತೆಗೆ CM ಸಿದ್ದರಾಮಯ್ಯನವರಾಗಿರ್ಬೋದು, ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಕೂಡ ಮುಗಿಬೀಳ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಹೌದು, ಮೊದಲು ಯತ್ನಾಳ್ ಅವರು ತಮ್ಮ ಕ್ಷೇತ್ರವನ್ನ ಬಿಟ್ಟು ಬರ್ತಾ ಇಲ್ಲ, ಬಿಟ್ಟಿದ್ರೆ ಬೆಂಗಳೂರು ಇಲ್ಲ ತಮ್ಮ ಕ್ಷೇತ್ರ ಅಂತ ಇದ್ದಂತಹ ಯತ್ನಾಳ್ ಇದೀಗ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇರೋದು ಯಾಕೆ? ಇದರ ಹಿಂದೆ ಇರುವಂತಹ ಗುಟ್ಟು ಏನು ಅಂತ ನೋಡೋದಾದ್ರೆ, ಇನ್ನು ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರ ಸಂಘ ಏನಿತ್ತು ಅಂದ್ರೆ ರೆಬೆಲ್ ನಾಯಕರ ತಂಡ, ಈ ಒಂದು ತಂಡದಿಂದ ತಮ್ಮನ್ನು ದೂರ ಇಟ್ಟಿದ್ದಾರೆ ಅನ್ನುವಂತಹ ಚರ್ಚೆಗಳು ಸಹ ಜೋರಾಗಿತ್ತು. ಯಾಕಂದ್ರೆ ಜೊತೆಯಲ್ಲಿ ಏನಾದ್ರು ಉಚ್ಚಾಟಿತ ನಾಯಕರ ಜೊತೆಯಲ್ಲಿದ್ರೆ ನಮ್ಮನ್ನು ಕೂಡ ಉಚ್ಚಾಟನೆ ಮಾಡ್ತಾರೆ ಅನ್ನುವಂತಹ ಕೆಲ ಆತಂಕಗಳು ಸಹ ಆ ಒಂದು ತಂಡದ ನಾಯಕರಿಗೆ ಕಾಡ್ತಾ ಇತ್ತು. ಹೀಗಾಗಿ ಎಲ್ಲರೂ ಕೂಡ ಯತ್ನಾಳ್ ಅವರಿಂದ ದೂರ ಸರಿದಿದ್ರು. ಅಂದ್ರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಎಲ್ಲಿ ಸೇರ್ಬೇಕು ಅಲ್ಲಿ ಪ್ರತ್ಯೇಕವಾಗಿ ಸೇರ್ತಾ ಇದ್ರು, ಆದ್ರೆ ಬಹಿರಂಗವಾಗಿ ಎಲ್ಲೂ ಸೇರ್ತಾ ಇರ್ಲಿಲ್ಲ. ಸೊ ಹೀಗಾಗಿ ಯತ್ನಾಳ್ ಒಂಟಿಯಾಗಿದ್ದಾರೆ, ಉಚ್ಚಾಟನೆ ಆದ ಬಳಿಕ ಯತ್ನಾಳ್ ಅವರ ಕತೆ ಮುಗೀತು ಅನ್ನುವಂತಹ ಮಾತುಗಳು ಸಹ ಜೋರಾಗಿತ್ತು. ಇದರ ಜೊತೆಗೆ ಉಚ್ಚಾಟನೆ ಆದ ಬಳಿಕ ತಮ್ಮ ನಾಯಕರು, ತಮ್ಮ ತಂಡದ ನಾಯಕರು ಯಾರ್ಯಾರಿದ್ದಾರೆ, ರೆಬೆಲ್ ತಂಡದ ನಾಯಕರು ಯತ್ನಾಳ್ ಅವ್ರಿಗೆ ಕೆಲ ಸೂಚನೆಯನ್ನ ಕೊಟ್ಟಿದ್ರು, ಸಲಹೆಯನ್ನ ಕೂಡ ಕೊಟ್ಟಿದ್ರು. ಇನ್ನಾದರೂ ಮಾತನಾಡೋದು ಬಿಡಿ, ನಮ್ಮ ತಂಡದ ನಿಲುವೇನಿದೆಯೋ ಅದನ್ನ ಮುಂದುವರಿಸಿಕೊಂಡು ಹೋಗೋಣ, ಹೈಕಮಾಂಡ್ಗೆ ತಮ್ಮ ಆದೇಶವನ್ನ ಮರುಪರಿಶೀಲಿಸಿ ಅನ್ನುವಂತಹ ಪತ್ರವನ್ನ ಬರೀರಿ, ಹೈಕಮಾಂಡ್ ಬಳಿ ಕ್ಷಮೆ ಯಾಚಿಸಿ ಅನ್ನುವಂತಹ ಮಾತನಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಕ್ಯಾರೆ ಅನ್ನುವಂತಹ ಯತ್ನಾಳ್ ನಾನು ನಡೆದಿದ್ದೇ ಹಾದಿ ಅನ್ನುವಂತಹ ದಾರಿಯಲ್ಲಿ ಈಗಲೂ ಕೂಡ ಸಾಕ್ತಾ ಇದ್ದಾರೆ. ಹೈಕಮಾಂಡ್ಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪತ್ರವನ್ನ ಬರಲಿಲ್ಲ, ನನ್ನದು ತಪ್ಪು ಅನ್ನುವಂತಹ ಮಾತನ್ನ ಕೂಡ ಹೇಳಿದಂತಹ ಯತ್ನಾಳ್ ಇದೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೌದು, ನಾನಾಗ್ಲೇ ಹೇಳಿದೆ, ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಯತ್ನಾಳ್. ಆದ್ರೂ ಉಚ್ಚಾಟನೆ ಆದ ಬಳಿಕ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಉಚ್ಚಾಟನೆ ಆದ ಬಳಿಕ ತಾನಾಯ್ತು ತಮ್ಮ ಪಾಡಾಯ್ತು ಅನ್ನುವಂತಹ ನಾಯಕರ ಮಧ್ಯೆ ಯತ್ನಾಳ್ ಮಾತ್ರ ರಾಜ್ಯ ಪ್ರವಾಸವನ್ನ ಮಾಡಿ ತಮ್ಮ ಹಿಂದುತ್ವದ ಹೆಸರು ಅಂದ್ರೆ ಯತ್ನಾಳ್ ಅಂದ್ರೆ ಸಾಕು ಹಿಂದೂ ಫೈರ್ ಬ್ರಾಂಡ್, ಯತ್ನಾಳ್ ಅಂದ್ರೆ ಸಾಕು ಹಿಂದೂ ಹುಲಿ ಅನ್ನುವಂತಹ ಮಾತೇನಿತ್ತು, ಉಚ್ಚಾಟನೆ ಆದ ಬಳಿಕವೂ ಅದಿನ್ನೂ ಕೂಡ ಜೋರಾಗ್ತಾ ಇದೆ. ಈ ಒಂದು ಹಿಂದುತ್ವದ ಹೆಸರಿನಲ್ಲಿ ಸಾಕಷ್ಟು ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗಿಯಾಗ್ತಾ ಇದ್ದಾರೆ. ಮದ್ದೂರಿನಲ್ಲಿ ಏನು ಗಲಾಟೆ ವಿಚಾರ ಆಯ್ತು, ಈ ಒಂದು ವಿಚಾರದ ಬಳಿಕ ಬಿಜೆಪಿ ನಿಯೋಗ ಅಲ್ಲಿಗೆ ಭೇಟಿ ನೀಡಿತು, ಭರ್ಜರಿಯಾಗಿ ಶೋಭಾಯಾತ್ರೆಯನ್ನ ಮಾಡಿತು. ಅದಾದ ನಂತರ ಒಂಟಿಯಾಗಿ ಏಕಾಂಗಿಯಾಗಿ ಹೋದಂತಹ ಯತ್ನಾಳ್ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿ ಬಂದಿದ್ದಾರೆ. ಬಿಜೆಪಿ ನಿಯೋಗ ಹೋಗಿ ಶಕ್ತಿ ಪ್ರದರ್ಶನ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಏಕಾಂಗಿಯಾಗಿ ಹೋಗಿ ಶಕ್ತಿ ಪ್ರದರ್ಶನ ಮಾಡಿರುವಂತದ್ದು ಎಲ್ಲರ ಬಾಯಿ ಮೇಲೆ ಬೆರಳಿಡುವಂತಾಗಿದೆ. ಹೌದು, ಬಿಜೆಪಿಯ ನಾಯಕರು ಕೂಡ ಇದೀಗ ಶಾಕ್ ಆಗಿದ್ದಾರೆ. ಯತ್ನಾಳ್ ಇದೀಗ ಫೈರ್ ಬ್ರ್ಯಾಂಡ್ ಆಗಿ ವರ್ತಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ತುಮಕೂರು, ಚಿತ್ರದುರ್ಗ, ಶಿರಾ ಎಲ್ಲಾ ಗಣೇಶೋತ್ಸವ ಕಾರ್ಯಕ್ರಮಗಳು ಕೂಡ ಯತ್ನಾಳ್ ಭಾಗಿಯಾಗ್ತಾ ಇರುವಂತದ್ದು. ಯತ್ನಾಳ್ ಓದಲ್ಲೆಲ್ಲ ಹಿಂದೂ ಹುಲಿ, ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನುವಂತಹ ಘೋಷಣೆಗಳು ಸಹ ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಯತ್ನಾಳ್ಗೆ ಸಾಕಷ್ಟು ಸ್ವಾಗತ ಅಂದ್ರೆ ಭರ್ಜರಿ ಸ್ವಾಗತ, ಸಾಕಷ್ಟು ಜನರ ಬೆಂಬಲ ಕೂಡ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಹಿಂದುತ್ವ ಅನ್ನುವಂತಹ ಹೆಸರನ್ನ ಮುಂದೆ ಇಟ್ಕೊಂಡು ಮತ್ತೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ ಯತ್ನಾಳ್. ನಾನು ಏಕಾಂಗಿ ಅಲ್ಲ, ನನ್ನ ಜೊತೆ ಹಿಂದುತ್ವ ಇದೆ, ಹಿಂದೂ ಕಾರ್ಯಕರ್ತರಿದ್ದಾರೆ ಅನ್ನುವಂತಹ ಸಂದೇಶವನ್ನ ಇದೀಗ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಯತ್ನಾಳ್ ಮುಂದಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ ಉಚ್ಚಾಟನೆಯಾದ ಬಳಿಕ ರಾಜ್ಯ ಪ್ರವಾಸ ಜೋರಾಗಿದೆಯಲ್ಲ ಸರ್ ಅನ್ನುವಂತಹ ಪ್ರಶ್ನೆಗೆ ಯತ್ನಾಳ್ ಕೂಡ ಉತ್ತರವನ್ನ ನೀಡಿರುವಂತದ್ದು. ಅಂದ್ರೆ ಹೈಕಮಾಂಡ್ಗೆ ಸಂದೇಶ ರವಾನೆ ಮಾಡ್ಬೇಕಲ್ವಾ, ಯಾರ ಜೊತೆ ಇದ್ದಾರೆ, ಯಾರ ಹಿಂದೆ ಜನರಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಆಗ್ಬೇಕು. ಈಗಲೂ ಕೂಡ ಲಿಂಗಾಯತರು, ಹಿಂದೂ ಕಾರ್ಯಕರ್ತರು ಎಲ್ಲರೂ ಕೂಡ ಯಡಿಯೂರಪ್ಪ ಕುಟುಂಬದ
ಹಿಂದೆ ಇದ್ದಾರೆ ಅನ್ನುವಂತಹ ಮಾತನ್ನ ಸುಳ್ಳು ಮಾಡಬೇಕು, ನನ್ನ ಜೊತೆ ಹಿಂದೂ ಕಾರ್ಯಕರ್ತರಿದ್ದಾರೆ, ನನ್ನ ಜೊತೆ ಜನರಿದ್ದಾರೆ ಅನ್ನುವಂತಹ ಸಂದೇಶ ರವಾನೆ ಮಾಡ್ಬೇಕಲ್ವಾ ಅನ್ನುವಂತಹ ನೇರವಾದ ಉತ್ತರವನ್ನ ಮಾಧ್ಯಮಗಳಿಗೆ ಯತ್ನಾಳ್ ನೀಡಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋದ್ರೆ ಯತ್ನಾಳ್ ಅವರು ಹೈಕಮಾಂಡ್ಗೆ ಪರೋಕ್ಷವಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರಾ ಅಂದ್ರೆ, ನಾನು ಪಕ್ಷದಿಂದ ಉಚ್ಚಾಟಿತನಾಗಿದ್ರು ಕೂಡ ನನಗೆ ಜನರ ಬೆಂಬಲ ಇದೆ, ನನ್ನ ಪರ ಹಿಂದೂ ಕಾರ್ಯಕರ್ತರಿದ್ದಾರೆ, ನನ್ನ ಹತ್ರ ಹಿಂದುತ್ವ ಅನ್ನುವಂತಹ ಅಸ್ತ್ರ ಇದೆ. ಸೊ ಹೀಗಾಗಿ ನಾನು ಏಕಾಂಗಿ ಅಲ್ಲ, ನನ್ನನ್ನ ಏನಾದ್ರೂ ನೀವು ದೂರ ಇಟ್ರೆ ಪಕ್ಷಕ್ಕೆ ಲಾಸ್ ಅನ್ನುವಂತಹ ಸಂದೇಶವನ್ನ ಏನಾದ್ರೂ ರವಾನೆ ಮಾಡ್ತಾ ಇದ್ದಾರಾ ಬಿಜೆಪಿ ಹಿರಿಯ ನಾಯಕರಿಗೆ, ಅದೇ ರೀತಿಯಾಗಿ ಹೈಕಮಾಂಡ್ಗೆ ಅನ್ನುವಂತಹ ಅನುಮಾನ ಸಹ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಸಾವಿರಾರು ಹಿಂದೂ ಕಾರ್ಯಕರ್ತರನ್ನ ಜೊತೆಗೂಡಿಸಿಕೊಂಡು ಗಣೇಶೋತ್ಸವದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಹೊಸ ಪಕ್ಷದ ಚಿಹ್ನೆ JCB ಎನ್ನುವಂತಹ ಉತ್ತರವನ್ನ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ನಾನು ಹೊಸ ಪಕ್ಷ ಕಟ್ತೇನೆ, ಹೊಸ ಪಕ್ಷ ಕೊಟ್ರೆ ಯಾರು ನನ್ನ ಹಿಂದೆ ಬರ್ತಾರೆ ಅನ್ನುವಂತಹ ಸಂದೇಶವನ್ನ ಇದೀಗ ರವಾನೆ ಮಾಡೋದಕ್ಕೆ ಎಲ್ಲಾದ್ರೂ ಯತ್ನಾಳ್ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಅಷ್ಟಕ್ಕೂ ಈ ಒಂದು ಪ್ರಯತ್ನ ನಿಜ ಆಗಿದ್ರೆ ಯತ್ನಾಳ್ ಅವರ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತಾ? ಹೈಕಮಾಂಡ್ ಯತ್ನಾಳ್ ಅವ್ರನ್ನ ಪರಿಗಣಿಸುತ್ತಾ? ಯತ್ನಾಳ್ ಅವರ ಈ ಪ್ರಯತ್ನ ಸಫಲ ಆಗುತ್ತಾ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಕವನ ಶಿವಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.